ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಡೈರೀಸ್. ನಾನು ವ್ಲಾಗ್ ಮಾಡಿ ತುಂಬ ದಿನ ಆಗಿದೆ. ಲಾಸ್ಟ್ ವ್ಲಾಗ್ ಮಾಡಿದ್ದು ನಮ್ಮ ಅಣ್ಣನ ಮದುವೆಯಲ್ಲಿ. ಲಾಸ್ಟ್ ಮದುವೆ ಅಂದರೆ ಸಾರಿ ಫಾರ್ ದ ರೀಟೇಕ್. ಅದೇ ಹೇಳ್ದಂಗೆ ಒಂದು ತಿಂಗಳಾಗಿದೆ ಎಲ್ಲ ವ್ಲಾಗ್ ಮಾಡಿ, ಅದಕ್ಕೆ ಈ ಥರ ರೀಟೇಕ್ಸ್ ಮೇಲೆ ರೀಟೇಕ್ಸ್ ತೊಗೋಬೇಕಾಗ್ತದೆ. ಸೊ ಈ ಥರ ಏನಾದರೂ ಮಿಸ್ಟೇಕ್ಸ್ ಆದರೆ ಫ್ಯೂಚರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೋಗ್ತಿರೋದು ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಗೆ 4DX 3Dಯಲ್ಲಿ ನೋಡೋದಕ್ಕೆ. ಹತ್ರದಲ್ಲೆಲ್ಲೂ 4DX ಇರಲಿಲ್ಲ ಅಂತ ತುಂಬ ದೂರ ಬುಕ್ ಮಾಡ್ಕೊಂಡಿದ್ದೀನಿ. ಅರೌಂಡ್ ಅರ್ಧ ಮುಕ್ಕಾಲು ಗಂಟೆ ಟ್ರಾವೆಲ್ ಆಗುತ್ತೆ. ಬೆಳಗ್ಗೆ ಬುಕ್ ಮಾಡಿರೋದು. ಸೊ ಬೆಳಗ್ಗೆದ್ದು ಈ ಥರ ಆಟ ಆಡೋಕ್ಕಾಗಲ್ಲ ರೀಟೇಕ್ ತೊಗೊಂಡಂತ ಪ್ರೀವಿಯಸ್ ಡೇ ನೈಟೇ ಶೂಟ್ ಮಾಡ್ತಿದ್ದೀನಿ. ಆ್ಯಂಡ್ ವಿಡಿಯೋ ಸ್ಯಾಟರ್ಡೇನೇ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಗ್ಯಾಪ್ ಜಾಸ್ತಿ ಆಗಿಬಿಡುತ್ತೆ. ಸ್ಟೇ ಟ್ಯೂನ್ಡ್ ಅಲ್ಲ, ನೀವು ವಿಡಿಯೋ ನೋಡ್ತಾನೆ ಇರ್ತೀರಾ. ಸೊ ವಿಡಿಯೋನ ಪೂರ್ತಿ ನೋಡಿ ಅಷ್ಟೇ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಇವಾಗ 5:30 ಆಗಿದೆ. ಎದ್ದಿದ್ದೀನಿ, ಸ್ನಾನ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಾಯಿತು. ದಿಸ್ ಈಸ್ ಮೈ ಔಟ್ಫಿಟ್. ಫ್ರೆಂಡ್ಲಿ ನೈಬರ್ಹುಡ್ ಸ್ಪೈಡರ್ಮ್ಯಾನ್. ಇದು ನನಗೆ ನನ್ನ ಫ್ರೆಂಡ್ಸು ಸೆಕೆಂಡ್ ಇಯರ್ ಬರ್ತ್ಡೇಲಿ ಗಿಫ್ಟ್ ಕೊಟ್ಟಿದ್ದು, ಸೋಲ್ಡ್ ಸ್ಟೋರ್ದು. ಸ್ಪೈಡರ್ಮ್ಯಾನ್ ಮೂವಿಗೆ ಹೋಗ್ತಿದ್ದೀನಿ ಅಂತ ಮನೆಗೆ ಹೋದಾಗ ಲಾಸ್ಟ್ ಟೈಮ್ ಎತ್ಕೊಂಬಂದಿದ್ದೀನಿ. ಆ್ಯಂಡ್ ಮೆಕ್ಡೊನಾಲ್ಡ್ಸ್ ಕಡೆಯಿಂದ ಇದಿತ್ತು. ಸೊ ಇದನ್ನು ಪರ್ಚೇಸ್ ಮಾಡಿದ್ದೆ ಔಟ್ ಆಫ್ ಸ್ಟಾಕ್ ಹೋಗೋದಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿಬಿಡೋಣ ಅಂತ. ಐ ಥಾಟ್ ಹಾಕೊಂಡು ಹೋಗೋಣ ಅಂತ. ಬಟ್ ಈ ಔಟ್ಫಿಟ್ಟಿಗೆ ಅದು ಅಷ್ಟೊಂದು ಚೆನ್ನಾಗಿ ಮ್ಯಾಚ್ ಆಗ್ತಿಲ್ಲ. ಸೊ ಇದನ್ನು ನಾನು ಹಾಕಲ್ಲ, ಹಾಗೆ ಈ ಔಟ್ಫಿಟ್ಟಲ್ಲಿ ಹೋಗ್ತೀನಿ. ಆಲ್ರೆಡಿ ಟೈಮ್ 6 o'clock ಆಗಿದೆ. ಐ ಶುಡ್ ಬಿ ಲೀವಿಂಗ್ ಬೈ ದಿಸ್ ಟೈಮ್. ಇವಾಗ ಒಂದು ಬಸ್ಸು ಮತ್ತು ಒಂದು ಮೆಟ್ರೋ ಮಾಡಿಕೊಟ್ಟು ಫೀನಿಕ್ಸ್ ಮಾಲಿಗೆ ಬಂದಿದ್ದೀನಿ. ನಂತರ ಇನ್ನು ಸುಮಾರು ಜನ ಮೂವಿ ನೋಡೋಕ್ಕೆ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗ್ತಿದ್ದಾರೆ, ಬಿಕಾಸ್ ಇಷ್ಟು ಬೇಗ ಯಾರನ್ನೂ ಒಳಗೆ ಬಿಡಲ್ಲ. ಮೂವಿ ಇದ್ದರೆ ಮಾತ್ರ ಒಳಗೆ ಬಿಡ್ತಾರೆ. PVR ಎಲ್ಲಿದೆ ಅಂತ ಗೊತ್ತಿಲ್ಲ, ಮೇ ಬಿ ಫುಲ್ ಲೆಫ್ಟ್ ಸೈಡಲ್ಲಿದೆ ಅನಿಸುತ್ತೆ PVR. ಲಾಸ್ಟ್ ಟೈಮ್ ಒಂದಕ್ಕೆ ಬಂದಿದ್ವಿ, ಅದು ಕೃಷ್ಣಂದು ಯಾವುದೋ ಇತ್ತದು. ಆ್ಯಂಡ್ ಇದೇ ಥರ ಬೆಳಗ್ಗೆ ಶೋ ಯಾವುದಕ್ಕೆ ಬಂದಿದ್ದೀನಿ ಅಂದರೆ ಸೂ ಫ್ರಮ್ ಶೋಗೆ ಇದೇ ಥರ ಬೆಳಗ್ಗೆ ಒಬ್ಬನೇ ಎದ್ದು 7 o'clock ಶೋಗೆ ಬಂದಿದ್ದೆ. ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಶೋ ಬೆಳಗ್ಗೆನೇ ಎದ್ಬಿಟ್ಟು ಬರ್ತಿರೋದು. ಪಾಪ ವರ್ಕರ್ಸ್ ಏನೋ ಸ್ಟೇಜ್ ಸೆಟಪ್ ಮಾಡ್ತಿರೋದಾರೆ. ಇಲ್ಲಿ ಯಾವುದೋ ಗಲ್ಲಿ ಒಳಗೆ ಹೋಗಬೇಕು PVR ಸಿನಿಮಾಸ್ಗೆ. ಒಳಗಿಂದ ಬಂದರೆ ಡೈರೆಕ್ಟ್ ಆಗಿರುತ್ತೆ. ಹಿಯರ್ ಇಟ್ ಈಸ್. ಟಿಕೆಟ್ ಮೇಲೆ ಬಾಕ್ಸ್ ಆಫೀಸ್ ಅಂತ ಇತ್ತು, ಸೊ ಹ್ಯಾವ್ ಟು ಕಲೆಕ್ಟ್ ಟಿಕೆಟ್ಸ್ ಹಿಯರ್ ಅನ್ಸುತ್ತೆ. ಐ ವಿಲ್ ಅಪ್ಡೇಟ್ ಯು ಗೈಸ್. ಹಿಯರ್ ಈಸ್ ಸ್ಪೈಡರ್ಮ್ಯಾನ್. ಇಲ್ಲಿ ಯಶ್ ಬೈ ಟಾಕ್ಸಿಕ್. ಟಿಕೆಟ್ಸ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದರೆ ಇಲ್ಲಿ ಯಾರೂ ಇಲ್ಲ. ಸೊ ಮೊಬೈಲ್ ಟಿಕೆಟ್ ತೋರಿಸ್ಕೊಂಡೆ ಒಳಗೆ ಹೋಗ್ತೀನಿ. ಇನ್ನು ಟೈಮ್ 6:54. ಸ್ಪೈಡರ್ಮ್ಯಾನ್ ಎವ್ರಿವೇರ್. This is the auditorium I'm supposed to go. Now open ಆಗಿಲ್ಲ. Motion, light, bubble, wind, water, snow, scent ಎಲ್ಲ. It will be a good experience, I guess.
ಮುಗಿಸ್ಕೊಂಡು ಇವಾಗ ಹತ್ತಿರದಲ್ಲಿರೋ ಸ್ಟಾರ್ಬಕ್ಸ್ ಬಂದಿದೆ. ಮೂವಿ ಮಾತ್ರ ಮಸ್ತಾಗಿತ್ತು. ಮತ್ತು 4DX ಎಕ್ಸ್ಪೀರಿಯೆನ್ಸು ಮಾತ್ರ ಸೈಕ್ ಆಗಿತ್ತು. ಬಟ್ ಅವಾಗ ಇರಿಟೇಟ್ ಆಗ್ತಿತ್ತು ಬಿಕಾಸ್ ತುಂಬಾ ಶೇಕ್ ಆದಾಗ ಫುಲ್ ಇರಿಟೇಟ್ ಆಗ್ತಿತ್ತು. ಆ್ಯಂಡ್ ಮೂವಿ ವಾಸ್ ರಿಯಲಿ ಮಾರ್ವೆಲ್ದು ರೀಸೆಂಟಾಗಿ ಬಂದಿರೋ ಮೂವೀಸಲ್ಲಿ ಸ್ಪೈಡರ್ ಮ್ಯಾನ್ ಈಸ್ ಬೆಸ್ಟ್ ಅನ್ಸುತ್ತೆ. ಆ್ಯಂಡ್ ನನಗೆ ಸ್ಯಾಡಿ ಸಿಂಕ್ ಕ್ಯಾರೆಕ್ಟರ್ ಏನು ಮಾಡುತ್ತೆ ಅಂತ ಗೊತ್ತಿರಲಿಲ್ಲ. ನೀವು ಮಾರ್ವೆಲ್ ಫ್ಯಾನ್ ಆಗಿದ್ರೆ ಥಿಯೇಟ್ರಿಗೆ ಹೋಗಿ ನೋಡಿ. ಐ ಆಮ್ ನಾಟ್ ಸ್ಪಾಯ್ಲಿಂಗ್ ಎನಿಥಿಂಗ್. ಇವಾಗ ಇಲ್ಲಿ ತಿನ್ನೋದಕ್ಕೆ ಕ್ರೊಸಾನ್ ಮತ್ತು ಚಾಕ್ಲೇಟ್ ಮಿಲ್ಕ್ ಶೇಕ್ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿಗೆ ಇಷ್ಟೇ ಸಾಕು ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಬ್ಲಾಗ್ ಟಿಲ್ ಎಂಡ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಟು ಸಬ್ಸ್ಕ್ರೈಬ್ ಫಾರ್ ದ ಚಾನಲ್. ಥ್ಯಾಂಕ್ ಯು. ಬಾಯ್.